ಕೆಲವೊಂದು ಅಂದರೆ ಹೊಸ ಕಾಲದ ಪಂಡಿತರು ಹೇಳ್ತಾರೆ, ಶತಾವಧಾನಿಗಳೇ, ನಿಮ್ಮ ದೇವತೆಗಳ ಕೈಯಲ್ಲಿ ಆಯುಧಗಳಿರ್ತವೆ, ಅವರು ವ್ಯಗ್ರರಾಗಿರ್ತಾರೆ, ಇದರಿಂದ ಹಿಂಸಾತ್ಮಕ ಮನೋಭಾವ ಬರೋದಿಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಯಾವ ದೇಶ ಆಯುಧವನ್ನು ಇಟ್ಕೊಂಡಿಲ್ಲ, ಆಯುಧ ಉತ್ಪಾದನೆ ಮಾಡೋ ಯಾವ ದೇಶದ ಹತ್ರ ಹೋಗಿ ಕೋಟಿ ಕೋಟಿ ಡಾಲರ್ಗಳನ್ನು ಕೊಟ್ಟು ಬೇಡ್ತಾ ಇಲ್ಲ ಆಯುಧಕ್ಕಾಗಿ, ಕೇಳಿಬಿಡಲಿ ಅಷ್ಟೇ ಸಾಕು. ಮತ್ತು ಈ ಮಾತು ಹೇಳೋರು ಆಯುಧ ಹಿಡ್ಕೊಂಡಂಥ ಬೆಂಬಲಿಗರಿರೋದ್ರಿಂದ ಅವ್ರು ಈ ಮಾತು ಹೇಳ್ತಾ ಇದ್ದಾರೆ. ಅವ್ರು ಬೀದಿಗೆ ಬಿದ್ದರೆ ಅವ್ರಿಗೆ ಯಾರೂ ಕಾಪಾಡೋದಿಲ್ಲ, ಅದು ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಆಯುಧ ಅಂತಕ್ಕಂಥದ್ದು ಅಲಂಕಾರ ಮಾತ್ರವಲ್ಲ, ಅದು ಯುಕ್ತವಾದ ರೀತಿಯಲ್ಲಿ ಬಳಕೆಯೂ ಆಗಬೇಕಾದದ್ದು. ಉದಾಹರಣೆಗೆ ಇಂದ್ರನ ವಜ್ರಾಯುಧವನ್ನೇ ನೋಡಿದ್ರೆ ಅದು ಸಮುದ್ರದ ನೊರೆ. ಆದರೆ ವಿವೇಕಿಯಾದವನು ಯಾವುದನ್ನು ಬಳಸಿಯೂ ಆಯುಧ ಮಾಡಬಹುದು ಅಂತ ತೋರಿಸೋದಕ್ಕೋಸ್ಕರ ಅದನ್ನು ವೃತ್ರಾಸುರನ ಮೇಲೆ ಪ್ರಯೋಗ ಮಾಡ್ದ ಅಂತ. ಹೀಗಾಗಿ ಸೌಮ್ಯವಾದ ಆಯುಧಗಳು ಇವೆ. ಮತ್ತು ನಮ್ಮಲ್ಲಿ ಆಯುಧ ಅನ್ನೋದಕ್ಕೆ ಬರೀ ಕತ್ತಿ, ಚೂರಿ, ಶೂಲ ಅಂತಷ್ಟೇ ಅಲ್ಲ, ಯಜ್ಞಗಳಲ್ಲಿ ಬಳಸ್ತಕ್ಕಂಥ ಎಲ್ಲ ಯಜ್ಞ ಪಾತ್ರೆಗಳನ್ನು ಆಯುಧ ಅಂತಲೇ ಕರೆದಿರೋದು ಗೊತ್ತಾಗುತ್ತೆ. ಎನಿ ಟೂಲ್ ಅಂತ. ಎ ಟೂಲ್ ಕ್ಯಾನ್ ಆಲ್ಸೋ ಬಿ ಎ ವೆಪನ್ ಆ್ಯಂಡ್ ಎ ವೆಪನ್ ಕ್ಯಾನ್ ಆಲ್ಸೋ ಬಿ ಎ ಟೂಲ್ ಅಂತ ಗೊತ್ತಾಗುತ್ತದೆ. ಇದಕ್ಕೆ ಕಾರಣ ಏನಂದರೆ, ನಮ್ಮಲ್ಲಿ ಕ್ಷಾತ್ರ ಪೌರುಷವನ್ನು ಒಂದು ನೈಷೇಧಿಕವಾದ ರೂಪ, ನೆಗೆಟಿವ್ ಆಗಿ ತೋರಿಸ್ಬಿಟ್ಟು ಅದು ನಮ್ಮಲ್ಲಿ ಇರಬಾರ್ದು ಅಂತ ಮಾಡಿದ್ರು. ಅದನ್ನು ನಮ್ಮನ್ನು ಆಳಬೇಕು, ನಮ್ಮನ್ನು ತುಳಿಯಬೇಕು ಅಂತ ಮಾಡಿದವರಾಗಿತ್ತು. ಅದಕ್ಕೆ ನವರಾತ್ರಕ್ಕಿಂತ ಒಳ್ಳೆಯ ಕ್ಷಾತ್ರ ಪೌರುಷದ ಹಬ್ಬ ಯಾವುದೂ ಇಲ್ಲ. ನಮ್ಮಲ್ಲಿ ಎಲ್ಲ ವರ್ಣಗಳವರೆಗೂ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಒಂದೊಂದು ಹಬ್ಬವನ್ನು, ಒಂದೊಂದು ವರ್ಣವನ್ನು ಮುಂದಿಟ್ಕೊಂಡು ಮಾಡಬೇಕು. ಇದು ಕ್ಷಾತ್ರದ್ದು ಅಂತ ಗೊತ್ತಾಗುತ್ತದೆ. ಇಲ್ಲಿ ನೋಡಿ, ಸರಸ್ವತಿ ಬಂದರೆ ಅವಳು ಕ್ಷಾತ್ರದಿಂದ ಕೂಡಿರ್ತಾಳೆ. ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಅಂತ 3 ರೂಪಗಳಲ್ಲಿ 9 ರಾತ್ರಿ, 3 9 ಅಂತ. ಮಹಾಸರಸ್ವತಿ ಕೈಯಲ್ಲಿ ನೇಗಿಲಿನಿಂದ ಒನಕೆವರೆಗೂ ಇರುತ್ತೆ. ಬಲರಾಮನಿಗೆ ನೇಗಿಲು, ಒನಕೆ 2 ಆಯುಧ. ಜೊತೆಗೆ ಕೃಷಿ ಆರಂಭವಾಗೋದು ನೇಗಿಲಿಂದ, ಮುಗಿಯೋದು ಕಾಳನ್ನು ಕುಟ್ಟಿ ಹೊಟ್ಟನ್ನು ಬೇರ್ಪಡಿಸೋದು ಒನಕೆಯಿಂದ. ಕೃಷಿಯ ಇಡೀ ಸೈಕಲ್ ಇದೆಯಲ್ಲ, ಹಲಾದಿ ಮುಸಲ ಅಂತ ಅವಳಲ್ಲಿದೆ. ಹಾಗೆ ಚಕ್ರ ಇದೆ, ಶಂಖ ಇದೆ, ಗದ ಇದೆ, ಧನುರ್ಬಾಣಗಳು ಇವೆ. ಜೊತೆಗೆ ಜ್ಞಾನಕ್ಕೆ ಬೇಕಾಗಿರತಕ್ಕಂಥ ಪುಸ್ತಕ, ವೀಣೆ ಇವು ಕೂಡ ಇದೆ. ಇದು ಮಹಾಸರಸ್ವತಿ ರೂಪ. ಅಂದರೆ ಒಬ್ಬ ಸಾಕ್ಷಾತ್ತಾದಂಥ ದೇವತೆ, ನಮ್ಮ ಸರಸ್ವತಿ ಅಂತ ಸೌಮ್ಯ ದೇವತೆ ಕೂಡ ಮಹಾಸರಸ್ವತಿಯಾಗಿ ತನ್ನನ್ನು ಡಿಫೆಂಡ್ ಮಾಡ್ಕೋತಾಳೆ ಅಂತ ಹಾಗೆ ಮಾಡಿದ್ದಾರೆ. ಮತ್ತು ಅವರು ಬರೀ ಆಯುಧ ಮಾತ್ರ ಇಟ್ಕೊಂಡಿಲ್ಲ, ಅವರು ಸದಾಕಾಲ ಅದಕ್ಕೇನು ಅರಳ್ ಡೇಟು ಫೆವಿಕಾಲ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಡಿಲ್ಲ. ಬೇರೆ ಬೇರೆ ರೀತಿಯಲ್ಲೂ ಇರ್ತಾರೆ.